ಈ ಡಿಸೈನ್ ಅಲ್ಲಿ ಬೇರೆ ಕಲರ್ ತರಿಸಿ, ಈ ಕಲರ್ ಅಲ್ಲಿ ಬೇರೆ ಡಿಸೈನ್ ತರಿಸಿ. ಗೈಸ್ ನಮ್ಮ ಅಮ್ಮ ಯಾಕೋ ಹೇಳ್ತವ್ರಿ. ಯಾಕಮ್ಮ ಏನಾಯ್ತಮ್ಮ? ಎರಡು ಸಾರಿ ಪಾತ್ರೆ ತೊಳ್ದೆ, ಕಾಫಿ ಮಾಡ್ದೆ, ತಿಂಡಿ ಮಾಡ್ದೆ. ಏನ್ ಇಷ್ಟ ಆಯ್ತು ನಿನಗೆ? ಏನ್ ಇಷ್ಟ ಆಯ್ತು ನಮ್ಮ ಮನೇಲಿ? ಪುಣ್ಯ ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದು ಕತೆ ಇದು ಅಲ್ಲಲ್ಲಿರೋ ಕ್ಯಾವಿಟಿ ಇದ್ರೆ ಕ್ಲೀನ್ ಮಾಡಿಸ್ಬೋದು. ಮಾರ್ಕ್ಗೆ ಟಿಕೆಟ್ ಬುಕ್ ಮಾಡಿದ್ದೀವಿ. ಇಲ್ಲ ಹತ್ರದಲ್ಲಿ 1.5 ಕಿಲೋಮೀಟರ್ ಐತೆನಾ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ರೂಮಿಂದ. ಅರ್ಲಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಕೂಡ ಆಗಿಲ್ಲ, ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನನ್ನ ರೂಮ್ ಇದಾದರೂ ಕೂಡ ಇಲ್ಲಿ ಮಲಗುವ ಭಾಗ್ಯ ನನಗಿಲ್ಲ ಗೈಸ್. ಇಷ್ಟು ದೊಡ್ಡ ರೂಮ್, ಇಷ್ಟು ದೊಡ್ಡ ಬೆಡ್ಡಲ್ಲಿ ನಾನು ಮಲ್ಕೊಳ್ಳೋಕ್ಕಾಗ್ತಾಯಿಲ್ಲ. ಬಿಕಾಸ್ ಏನು ಗೊತ್ತಾ ರೀಸನ್ನು, ಇಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ನಾಯಿ ಇದೆ, ಗೋಲ್ಡನ್ ರೆಟ್ರೀವರು. ಅದು ಹೆಂಗೆ ಅಂತಂದರೆ ಬೆಳಗ್ಗೆ ಸಂಜೆವರೆಗೂ ಒಂಚೂರು ಬೊಗಳೋದಿಲ್ಲ. ಬೆಳಗ್ಗೆ ಎದ್ದರೆ 6 ಗಂಟೆಯಿಂದ 8 ಗಂಟೆವರೆಗೂ ನನಗೆ ಅಲಾರಾಮ್ ಆಗ್ಬಿಟ್ಟೈತೆ. ಟೆನ್ಷನ್ ಕೊಟ್ಟಾಕ್ಬಿಡುತ್ತೆ ಗೈಸ್. ನಾನ್ ಸ್ಟಾಪ್ ಬೊಗಳುತ್ತಾನೇ ಇರುತ್ತಾ, ನಿದ್ದೆ ಬರೋಲ್ಲ. ಅದಕ್ಕೆ ಹೋಗ್ಬಿಟ್ಟು ಆ ರೂಮಲ್ಲಿ ಮಲಗಿದ್ದು. ಕಾಯ್ಸ್ ನಮ್ಮ ಮನೆಗೆ 2 ಹೊಸ ಐಟಮ್ ಬಂದಿದೆ. ಒಂದು ಇಲ್ಲಿರೋ ಬಿನ್ ಬ್ಯಾಗ್ ಆ್ಯಂಡ್ ಇಲ್ಲೊಂದು ಬಿಗ್ ಬ್ಯಾಗ್ ಇದೆ. ಹಾಯ್ ನಂದೀಶ್. ಹಾಯ್. ಹೆಂಗ್ರ ಸಮಾಚಾರ? ನಿದ್ದೆ ಬಂತಾ? ಚೆನ್ನಾಗಿ ಬಂದು ನಿದ್ದೆ. ಸದ್ಯ ನಾಯಿ ಕಾಟ ಇರಲಿಲ್ಲ ಗೈಸ್. ಈ ರೂಮಲ್ಲಿ ಮನಿಕೊಂಡ್ರೆ ನಾಯಿ ಕಾಟ ಅಂದ್ಬಿಟ್ಟು ಹೋಗ್ಬಿಟ್ಟು ಆ ರೂಮಲ್ಲಿ ಮಲಗಿದ್ದು. ನನಗಿಂತ ಹೆವಿ ನಿದ್ದೆ ಬರೋ ಇವನು. ನಿದ್ದೆ ಮಾಡಿದ್ರೆ 10 ಗಂಟೆಗೆ ಎದ್ದೇಳೋದು. ಹೆಂಗ್ರು? ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್. ಒಳ್ಳೇದಾಗಲಿ. ಎಲ್ಲೂ ಹೋಗಲ್ವಾ ಇವತ್ತು? ಯಾರನ್ನೂ ಕರ್ಕೊಂಡು ಎಲ್ಲೂ ಹೋಗಲ್ವಾ? ಇವತ್ತು ಕ್ರಿಸ್ಮಸ್ ಹಬ್ಬ. ಹ್ಯಾಪಿ ಕ್ರಿಸ್ಮಸ್. ನೀನು ಹೇಳು. ಏನ? ಹ್ಯಾಪಿ ನಾಟ್ ಹ್ಯಾಪಿ, ಹ್ಯಾಪಿ ಕ್ರಿಸ್ಮಸ್. ಏನು ಅಷ್ಟೇ ಇವತ್ತು? ಪೊಂಗಲ್ ಫೇವ್ರೇಟ್. ನಮ್ಮ ಅಮ್ಮನ ಫೇವ್ರೇಟ್ ರೆಸಿಪಿ ಪೊಂಗಲ್ ಮಾಡಿದ್ದಾರೆ ಗೈಸ್. ನಮ್ಮ ಅಮ್ಮ ಯಾಕೋ ಹೇಳ್ತವ್ರಿ. ಯಾಕಮ್ಮ ಏನಾಯ್ತಮ್ಮ? ಹಂಗೆ ನೋಡಿ, ನಮ್ಮ ಅಮ್ಮ ಒಂದು ರೌಂಡ್ ದಪ್ಪ ಆಗಿಲ್ವಾ? ಕಮೆಂಟ್ ಮಾಡಿ ದಪ್ಪ ಆಗಿದ್ರೆ. ಮುಂಚೆ ನೋಡೋದಕ್ಕೂ ಈಗ ನೋಡೋದಕ್ಕೂ ಒಂದು ಸ್ವಲ್ಪ ದಪ್ಪ ಆಗಿದ್ದಾರೆ ಅಂತ ಅನ್ಕೊತೀನಿ. ಬೆಳಗ್ಗೆ ಎದ್ದು ವಾಕ್ ಹೋಗು ಅಂತ ಹೇಳ್ತಾ ಇದ್ದೀನಿ. ವಾಕ್ ಹೋಗೋಕ್ಕೆ ಟೈಮ್ ಇಲ್ವಾ ಏನು? ಮಿಸ್ ಆಗ್ಬಿಟ್ರೆ ಕಳೆದೋದ್ರೆ ಏನು ಮಾಡೋದು ಅಂತೆ. ಇಂಥ ಜಗತ್ತಲ್ಲಿ, ಈಗಿನ ಜಗತ್ತಲ್ಲಿ ಹಿಂಗೂ ಇದ್ದಾರೆ ಗೈಸ್. ಕಲ್ತ್ಕೋಬೇಕಲ್ವ ಎಲ್ಲ ಒಡ್ಡಾಡಿ. ಹೇಳ್ಕೊಡ್ತೀನಿ. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗು. ಅಲ್ಲಾದ್ರೆ ಹಾಲಾರ ತಗೊಬರಕ್ಕೆ ಹೋಗ್ತಿದ್ರು, ಇಲ್ಲ ಹಾಲು ಮನೆಗೆ ಬರುತ್ತೆ. ಅದೇ ಸಮಸ್ಯೆ ಆಗುತ್ತೆ. ಇಷ್ಟರ ಕ್ಲೀನ್ ಮಾಡಲಿ. ಸುತ್ತಲೂ ಗ್ರಿಲ್ ಇರೋದ್ರಿಂದ ವಾರಕ್ಕೆ 1-2 ಸತಿ ಒರೆಸ್ಲೇಬೇಕು. ಇಲ್ಲಾಂತಾರೆ ಸಿಕ್ಕಾಬಿಟ್ಟೆ ಧೂಳು ಜಾಸ್ತಿ ಆಗಿಬಿಡುತ್ತೆ. ಒರೆಸಿ ಸಾಕಾಯ್ತು. ನಮ್ಮ ಅಮ್ಮನ ತೋರ್ಸ ಹೆಂಗೆ ನೋಡ್ಕೊಂಡು ನಿಂತವ್ರೆ. ನಮ್ಮ ಅಮ್ಮ ಮಾಡಬೇಕಾದ್ರೆ ಕೆಲಸ ಎಲ್ಲ ನಾನು ಮಾಡ್ತಾಯಿದ್ದೀನಿ ನೋಡಿ. ಅವ್ರಿಗೆ ರೆಸ್ಟ್ ಕೊಟ್ಟು ಜಾಸ್ತಿ ಕೆಲಸ ಮಾಡೋದು ಬೇಡ ಅಂತ. ನಾನು ಫ್ರೀಯಾಗಿರ್ತೀನಲ್ಲ, ಅವಾಗ ನಾನೇ ಮಾಡ್ಕೊಳ್ಳೋದು. ಏನೇನು ಮಾಡೋದು? 2 ಸಾರಿ ಪಾತ್ರೆ ತೊಳ್ದೆ, ಕಾಫಿ ಮಾಡ್ದೆ, ತಿಂಡಿ ಮಾಡ್ದೆ, ಕಸ ಎಲ್ಲ ಆಚೆ ಗುಡಿಸ್ದೆ. ಅಷ್ಟು ಕೆಲಸ ಮಾಡಿದ್ದೀನಿ. ಇವಾಗ ಅಡುಗೆ ಮಾಡಬೇಕು. ಇಷ್ಟು ಕೆಲಸ ಮಾಡಿದ್ಯಾ, ನನ್ನೇ ಕೆಲಸ ಮಾಡಲ್ಲ ಅಂತ ಬೈತೀಯ ವೀಡಿಯೋದಲ್ಲಿ ಅಂತ ನಮ್ಮ ಅಮ್ಮ. ವೀಡಿಯೋ ಮಾಡು ನಾನು ಹೇಳಬೇಕು ಅಂತ ವೀಡಿಯೋ ಮಾಡಿಸ್ಕೊತಾರೆ. ಇನ್ನಂದೆ ಇಷ್ಟೊಂದು ಕೆಲಸ ಮಾಡ್ತಾರ ನಿಮ್ಮ ದೊಡ್ಡಮ್ಮ? ನೋಡು, ಸೂಪರ್. ಯೋಗೇಶ್ವರಿ. ಗೈಸ್ ಫ್ರೆಶ್ ಅಪ್ ಆಗಿ ಬಂದೆ. ನಮ್ಮ ಪೂರ್ಣಿ ಬರ್ತಾಳೆ ಗೈಸ್. ಈ ಮನೆಗೆ ನಾವು ಬಂದು ಆಲ್ಮೋಸ್ಟ್ ಆಗಲೇ 1 ತಿಂಗಳಾಯಿತು, 30 ದಿನದ ಮೇಲಾಯಿತು. ಇನ್ನೂ ನಮ್ಮ ಮನೆಗಳು ಕಾಲೇ ಇಟ್ಟಿಲ್ಲ. ಸ್ಟಡೀಸು, ಎಕ್ಸಾಮ್ಸು, ಕಾಲೇಜು ಅಂದ್ಕೊಂಡು ಅಲ್ಲೇ ರೌಂಡ್ ಹೊಡಿತಾವಳೆ. ಮನೆ ಪೂಜೆಗೂ ಕರೆದಿದ್ದೆ, ಬಟ್ ಬಂದಿರಲಿಲ್ಲ. ಈಗ ಬರ್ತಾವಳೆ. ಏನೋ ಒಂದು ವೀಡಿಯೋ ಮಾಡಬೇಕಾಗಿತ್ತು. ಸೊ ಅಣ್ಣ ವೆಲ್ಕಮ್ ಮಾಡೋಣ ಬನ್ನಿ. ಮಾಡೋಣ. ಇನ್ನೂ ಬರ್ತಾಯಿಲ್ಲ. ಮೆಟ್ಲೆ ಹತ್ಕೊಂಬತ್ತಾವಳೆ ಕಣ ನಂದಿಲ್ಲ. ಮೆಟ್ಲು ಹತ್ಕೊಂಬತ್ತಾವಳೆ. ಲಿಫ್ಟ್ ಐತೆ. ವೆಲ್ಕಮ್ ಟು ಮೈ ಹೋಮ್. ಇಷ್ಟು ದಿನ ಬೇಕಾಗಿತ್ತ ಮೇಡಮ್ ಅವರೇ ನಿಮಗೆ ಬರೋಕ್ಕಿಲ್ಗೆ? 1 ತಿಂಗಳಾಯಿತು ಮನೆಗೆ ಬಂದು ನಾವು. ಸ್ಟಡೀಸು, ಕಾಲೇಜು ಅಂದ್ಕೊಂಡು ಅಲ್ಲೇ ರೌಂಡ್ ಹೊಡಿತಾಳೆ. ಫ್ರೆಂಡ್ಸ್ ಜೊತೆ ಎಲ್ಲ ಓಡಾಡ್ತಾಳೆ. ಇಲ್ಲಿಗೆ ಬಾ ಅಂತಂದರೆ ಬರೋದು. ನಮ್ಮ ಮುಂದೆ ಆಗಲೇ ಒಂದು 10 ಸತಿ ಬಂದ್ಬಿಟ್ಟ ಅವನಿಗೆ. ಅದಕ್ಕೆ ನೀನು ಇವತ್ತು ಬಂದಿರೋದ. ಸ್ನಾನ ಮಾಡಿಕೊಂಡು 1 ಅವರ್ ಸ್ನಾನ ಮಾಡಿಕೊಂಡು
ನಿಮ್ಮ ಅಣ್ಣನೇ ಹೇಳಿದ್ದು ನಿಜವಾಗ್ಲೂ. ಎಷ್ಟು ಅವರ್ ಸ್ನಾನ ಮಾಡೋದವಳು? ಏ ಇಲ್ಲ ಇಲ್ಲ, ಫುಲ್ ತಲೆಯೆಲ್ಲ ಎಣ್ಣೆ ಹಾಕಿದ ಒಂದು 40 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಆಮೇಲೆ ಇನ್ನೂ ಒಂದು ಹೇಳಲ್ಲ, ಏನಂದ 1 ಅವರ್ ಸ್ನಾನ ಮಾಡ್ತಾಳೆ, ಮಾಡದೆ ಹೋದ್ರೆ ಒಂದು ವಾರನೇ ಮಾಡಲ್ಲ ಅಲ್ಲ. ಅವ್ನ್ ಕೆಟ್ಟೋದ್ನ ನಿಜವಾಗ್ಲೂ ಹೇಳ್ದೆ ಯಾರು ಕೇಳು ಯಾರು ಮಾಡಲ್ಲ ಅಂತ ಕೇಳು. ಸೊ ಗೈಸ್, ಈಗ ನಮ್ಮ ಪುಣ್ಣಿಗೆ ನಮ್ಮ ಮನೆ ಹೋಮ್ ಟೂರ್ ಕೊಡ್ತೀನಿ. ಬಂದೇ ಇಲ್ಲ ಅವಳು, ಯಾವಾಗಲೂ ನೋಡೇ ಇಲ್ಲ. ನೋಡ್ಕೊಂಬರಾಗ ಒಂದು ರೌಂಡಿಂದ ನಿನಗೇನು ಇಷ್ಟ ಆಗುತ್ತೆ ಹೇಳುವೆ. ಗೈಸ್, ಗೂಗ್ಲಿ ಫಿಲಮ್ನ ಕಂಪ್ಲೀಟಾಗಿ ನೋಡ್ಬಿಟ್ಟಿದ್ದೀವಿ 2.5 ಅವರು. ಈ ಫಿಲಿಮ್ ರಿಲೀಸ್ ಆದಾಗ ನಾನು 2013 ರಿಲೀಸ್ ಆಗಿರೋದು. 10th ಓದ್ತಾ ಇದ್ದೆ. ನಂದಿ ನೀನು 4th 4ನೇ ಕ್ಲಾಸ್. ಚೈಲ್ಡ್ ಇವನೇ ಚೈಲ್ಡ್ ಹೋದ್ರೆ ಇವಳು ಹುಟ್ಟಿದ್ದ 3 ವರ್ಷಕ್ಕೆ ಚಿಕ್ಕವಳು ಅಷ್ಟೇ ನಾನು. ಇವಳು ಫಸ್ಟ್ ಸ್ಟ್ಯಾಂಡರ್ಡು, ಇವನು 4th, ನಾನು 10th. ಅವಾಗ ಬಂದು ಈ ಫಿಲಮ್ಮು ಸಖತ್ ಮೂವಿ ಬೇಕಾಗಲ್ಲ. ಕಾಲೇಜ್ ಟೈಮಲ್ಲಿ ಮಸ್ತ್ ಮೂವಿ, ಎಮೋಷನ್ಸು, ಫೈಟು, ಕಾಮಿಡಿ ಸಖತ್ತಾಗೈತೆ. ನೋಡಿದ್ರೆ ಬೇಜಾರೇ ಆಗಲ್ಲ. ಈಗಲೂ ಕ್ಲೈಮ್ಯಾಕ್ಸು ಸಖತ್ತಾಗಿದೆ. ಟ್ರೈನಲ್ಲೆಲ್ಲ ಹಿಡಿತಾರೆ ಇವನ್ ಥರ. ಪುಣ್ಯ ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದು ಕತೆ, ಇದು ಅಲ್ಲಲ್ಲಿರೋ ಕ್ಯಾವಿಟಿ ಇದ್ರೆ ಕ್ಲೀನ್ ಮಾಡಿಸ್ಬೋದು. ಯಾರಿಗಾರ ಅಲ್ಲೂ ಇದ್ರೆ ನಮ್ಮ ನಂದೀಶನ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಏನಂದೆ ಏನು ಪುಣ್ಯ? ಓಕೆ, ಡಾಕ್ಟ್ರ್ ಓದ್ತಾನೆ ನೋಡಿ ಗೈಸ್. ಗೈಸ್ ಆಗ್ಲೇ ಆಗೋಯ್ತು. ಈಗ ಏನಿದ್ರು ಗೈಸ್ ಅಪ್ಡೇಟ್ ಕೊಡೋದಷ್ಟೇನೆ. ಗೈಸ್ ಅಪರೂಪಕ್ಕೆ ಬಂದಿದ್ದಾಳಲ್ಲ ಪೂರ್ಣಿ ಮತ್ತು ನಮ್ಮ ನಂದಿ ಎಲ್ಲ. ಅಪ್ರೂಪಕ್ಕೆ ಬಂದಿರೋದು, ಅವನು ಬರ್ತಾ ಇರ್ತಾನೆ. ಇವಳು ಅಪರೂಪಕ್ಕೆ ಬರೋದ್ರಿಂದ ಇವಳನ್ನ ಫಿಲಮ್ಗೆ ಕರ್ಕೋಗೋಣ ಅಂದ್ಬಿಟ್ಟು ಮಾರ್ಕ್ಗೆ ಟಿಕೆಟ್ ಬುಕ್ ಮಾಡಿದ್ದೀವಿ. ಇಲ್ಲ ಹತ್ರದಲ್ಲಿ 1.5 ಕಿಲೋಮೀಟ್ರ್ ಐತೆನಾ, 1.5 ಕಿಲೋಮೀಟ್ರ್ ಇದೆ. ಅದಕ್ಕಿಂತ ಮುಂಚೆ ಅಣ್ಣ ತಂಗಿ ಸೇರ್ಕೊಂಡು ಏನೋ ಶಾಪಿಂಗ್ ಮಾಡಬೇಕಂತೆ ಗೈಸ್. ಬನ್ನಿ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಬೈಕಲ್ಲಿ ಅವನದು ಬೈಕ್ ಇದೆ, ನಂದು ಬೈಕ್ ಇದೆ, 2 ಬೈಕಲ್ಲಿ ಹೋಗ್ತಾ ಇದ್ದೀವಿ. ಹತ್ರ ಇದೆ ಅಂತ ಅಂದ್ಬಿಟ್ಟು ನಮ್ಮ ಕಾರ್ ನಿಂತುತ್ತಾ ಇಲ್ಲ, ಪಾರ್ಕಿಂಗಿಗೆ ಸಮಸ್ಯೆ ಆಗುತ್ತೆ ಅಂತ. ಸೊ ಈಗ ಫಸ್ಟು ಮಾಲ್ ಹತ್ರ ಕರ್ಕೋಗಿ ಇವ್ರು ಶಾಪಿಂಗ್ ನೋಡೋಣ ಏನು ಮಾಡ್ತಾರೆ ಅಂತ. ನೋಡೋಣ, ರೆಡಿನಾ? ಎಲ್ಲ ಮಾಲಲ್ಲೂ ಕ್ರಿಸ್ಮಸ್ ವೈಬ್ಸ್ ನೋಡಿ ಹೆಂಗಿದೆ ಅಂತೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಮೇರಿ ಕ್ರಿಸ್ಮಸ್. ಹಾಂ, ಸಿಕ್ಕಾಪಟ್ಟೆ ಕಮ್ಮಿ ಇದಾರಲ್ವಾ? ಕ್ರಿಸ್ಮಸ್ ರಜೆ ಇರೋದ್ರಿಂದ ಜನ ಎಲ್ಲ ಮಾಲ್ ಒಳಗಡೆ ನುಗ್ಗು ಬಿಟ್ಟಿದ್ದಾರೆ ಗೈಸ್. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಫೋಟೋಸ್ಗೋಸ್ಕರನೇ. ನಾವು ಬಂದಿರೋದು ಈಗ ಗ್ಲೋಬಲ್ ಮಾಲ್, ಡಿವಿನಿಟಿ ಮಾಲ್ಗೆ. ಪೂರ್ಣಿಮಾ ಬೇಗ ತಗೊಬೇಕು. ಹಾಂ, ಬೇಗ ಅಂದರೆ 2 ಅವರ? ಹಾಂ, ಹಾಂ, ಮೂವಿ ಇರೋದು 7 ಗಂಟೆಗೆ ಗೈಸ್. 6 ಗಂಟೆಗೆ ಕರ್ಕೊಂಡ್ಬಂದಿದ್ದೀನಿ. 1 ಅವರ್ ಟೈಮ್ ಇದೆ ನಿಮಗೆ. ಅಯ್ಯೋ, ಇವರು ತಗೊಳ್ಳೋದು ಇಷ್ಟ ಲೇಟ್ ಆಗಲ್ಲ ಗೈಸ್. ಹೋಗ್ಬಿಟ್ಟು ಟ್ರಯಲ್ ಮಾಡ್ಕೊಂಡು ಬರ್ತಾರಲ್ಲ, ಅದು ಲೇಟ್ ಆಗುತ್ತೆ. ನಿಮ್ಮ ಅಕಸ್ಮಾತ್ ಏನಾರ ನಿನಗೆ 10 ಮಿನಿಟ್ಸ್ ಟೈಮ್ ಕೊಟ್ಟರೆ ಏನು ಮಾಡ್ತೀಯಾ? ಈಗ ಯಾವುದೇ ಸಿಕ್ತದೆ ಎಲ್ಲ ಕೋರ್ಕೊಬೋತಾಳೆ ಗೈಸ್. ಇನ್ನೂ ಮುಗಿಲಿಲ್ಲ ನಿಮ್ಮದು, ಅರ್ಧ ಗಂಟೆ ಆಯಿತು. ಇದು ನಿನ್ನ ಸೈಜ್ ಅಲ್ವಾ? ಇದು ಸ್ವೆಟ್ರ್ ಹಾಕೋಣ. ಇದು ಸ್ಮಾಲ್ ಬೇಕು. 2 ಪ್ಯಾಂಟ್ ಹಿಡ್ಕೊಂಡು ಸುತ್ತೋತಾವಳೆ ಗೈಸ್. ನಮ್ಮ ನಂದಿ ಹೇಳ್ದ ಎಷ್ಟೊತ್ತಾಗುತ್ತಾ ಇನ್ನು? 1 ಅವರ್ ಆಗುತ್ತೆ. ಹಾಂ, 1 ಅವರ್ ಮೇಲಾಗುತ್ತೆ. ಸಿನಿಮಾ ಇಂಟರ್ವಲ್ಗೆ ಹೋಗ್ತೀವಿ ಗೈಸ್. ಬೇಗ ತಗೋಬೇಕು. ಹುಡುಗಿರಿಗೆ ಅಂದರೆ ಎಷ್ಟು ವೆರೈಟೀಸ್ ಇರುತ್ತೆ ಗೊತ್ತಾ? ನಿಮಗೆ ಸ್ಯಾಟಿಸ್ಫೈ ಆಗಲ್ಲ. ಇವ್ರು ಹೇಳ್ತಾರಲ್ಲ, ಯಾರು ಯೋಗರಾಜ್ ಭಟ್ ಸರ್, ಈ ಡಿಸೈನಲ್ಲಿ ಬೇರೆ ಕಲರ್ ತರಿಸಿ, ಈ ಕಲರಲ್ಲಿ ಬೇರೆ ಡಿಸೈನ್ ತರಿಸಿ. ಎರಡೇ ಅಂಶ ನಿಮ್ಮದು. ಏನು ತಗೊಂಡವ? 2 ಜೀನ್ಸು, 1 ಟಾಪ್ ತೊಗೊಂಡಿದ್ದಲ್ಲ ಅರ್ಜೆಂಟಲ್ಲಿ. ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇನ್ನು. ನನಗೆ ಕಾರ್ಡ್ ಹಿಡ್ಕೊಂಡು ನಿಂತಿದ್ದೀನಿ ತಂಗಿಗೆ ಬಟ್ಟೆ ಕೊಡ್ಸೋಕ್ಕೆ. ಟೈಮ್ ಆಯಿತು ಗುರು. ಆಯ್ತು ಪ್ಯಾಕ್ ಮಾಡ್ತಾರೆ. ಹೆಂಗೋ ಟ್ಯಾಕ್ಸ್ ಹಾಕ್ಬಿಟ್ಟೆ ಅಣ್ಣಂಗೆ. ನೋಡಿ ಸೂಪರ್ ಆಗಿದೆ. ಒಳ್ಳೆ ಇದು ರೋಬೋಟ್ ಥರ ಇಲ್ವಾ? ಮಕ್ಳುಗಳಿಗೆ ಇದೆ ಖುಷಿ ನೋಡಿ. ರೋಬೋಟ್ ಪುಣ್ಯ ಆಡ್ತೀಯಾ ಗೈಸ್? ಅಂತೂ ಇಂತೂ ಆಲ್ಮೋಸ್ಟ್ ಸಿನಿಮಾ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಟೈಮಿಗೆ ಕರ್ಕೋಯ್ತಾಳೆ ಪುಣ್ಯ. ಈಗ ಅಲ್ಲಿ ಬಿಲ್ ಬೇರೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ಟಿತ್ತು. ಸೊ ಇನ್ನೊಂದು 5 ನಿಮಿಷ ಇದೆ ಟೈಮು. ಲೆಟ್ಸ್ ಗೋ.
ನಿಂಗೆ ಕನ್ಫರ್ಮ್ ಇರಲಿಲ್ವಲ್ಲ ಸೊ ಆಮೇಲೆ ನಿನ್ನ ಟಿಕೆಟ್ ಬುಕ್ ಮಾಡಿದ್ದೆ. ನೀನು ಬರಲ್ಲ ಅಂದ್ಬಿಟ್ಟು ಟಿಕೆಟ್ ಬುಕ್ ಮಾಡಿದೆ. ಈಗ ನಿನ್ನ ಸೀಟಲ್ಲಿ ನಾನು ಕೂತಿದ್ದೀನಿ, ನೀವಿಬ್ರು ಎಂಜಾಯ್ ಮಾಡಿ ಅಣ್ಣ ತಂಗಿ. ನಾ ಇಲ್ಲೇ ಕೂತ್ಕೋತೀನಿ. ಇಂಟರ್ವೆಲ್ ನಂದಿ ಪಾಪ್ಕಾರ್ನ್ ತಗೊಂಡಿದ್ದಾನೆ, ನಾನು ಪೆಪ್ಸಿ ತಗೊಂಡಿದ್ದೀನಿ. ಅವರಿಬ್ರು ಶೇರ್ ಮಾಡ್ತಾರೆ. ಹಾಂ ಎಲ್ಲರೂ ತಿನ್ನೋಣ, ಒಬ್ಬರಿಬ್ಬರೇ ತಿನ್ನೋಕ್ಕಾಗತ್ತೆ. ಚೆನ್ನಾಗಿತ್ತಾ ನಂದಿ? ನಿಮಗೆ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆಯಂತೆ. ನಮ್ಮ ಮನೆಗೆ ಬಂತು, ಇಳಿಯೋದು ಬಿಟ್ಬಿಟ್ಟು ನಾವು ಬ್ಲಾಗ್ ಮಾಡ್ಕೊಂಡು ನಿಂತಿದ್ದೀವಿ. ನಮ್ಮ ಮಸರಿಂದ ಕ್ಯಾಮ್ರಾ ಇಟ್ಕೋಬೇಕು, ಬ್ಲಾಗ್ ಮಾಡ್ತಾರೆ. ಅಮ್ಮ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇನ್ನೇನು ಇಷ್ಟ ಆಯಿತು ಫಿಲಮಲ್ಲಿ? ಮೂವಿಲಿ BGM ಚೆನ್ನಾಗಿದೆ. BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಅಮ್ಮ ಏನು ಇಷ್ಟ ಆಯ್ತಮ್ಮ ಫಿಲಮಲ್ಲಿ? ನಾನು ಫಿಲಮೇ ನೋಡಿಲ್ಲ. ಹಾಂ, ಫಿಲಮೇ ನೋಡಿಲ್ಲ. ನೀನು ಮನೇಲಿ ನೋಡಿದಿಲ್ಲ, ಯಾವ ಫಿಲಮ್ ನೋಡಿದೆ? ನಾವು ಥಿಯೇಟ್ರ್ ನೋಡ್ಕೊಂಡು ಬಂದ, ನೀನು ಇಲ್ಲಿ ನೋಡಿಲ್ವಾ? ಅಮ್ಮ ಒಂದು ರೌಂಡ್ ಆಗಲೇ ನಿದ್ದೆ ಮಾಡಿದ್ದಾರೆ. ಏನು ಅಡುಗೆ? ರಸಮ್ ಅನ್ನ ಮಾಡಿದ್ದಾರೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಂದ್ಬಿಟ್ಟು. ಈಗ ಬಿಗ್ ಬಾಸ್ ನೋಡಿಲ್ಲ, ಬಿಗ್ ಬಾಸ್ ನೋಡಬೇಕು ಗೈಸ್. ಮೇಯ್ನು ಇವತ್ತೇನು ಅಂತಂದರೆ ಗಿಲ್ಲಿಯವರ ಫಾದರ್ ಮದರ್ ಎಲ್ಲ ಬರ್ತಾ ಇದ್ದಾರೆ ಬಿಗ್ ಬಾಸಲ್ಲಿ. ಮೋಸ್ಟ್ ಇಂಟ್ರೆಸ್ಟಿಂಗ್. ನೋಡೋಣ ಏನಂತೀರ ನಂದೀಶ್? ಇದನ್ನು ನೋಡಿ, ಇದರಲ್ಲಿ ಫಾರಿನಲ್ಲೆಲ್ಲ ಗೈಸ್ ಟ್ರೆಂಡ್ ಅಲ್ವಾ, ಇದಕ್ಕೆ ಫ್ಲಿಪ್ ಫ್ಲಾಪ್ಸ್ಗೆ ಸಾಕೊಂಡು ಫಿಲಮ್ ನೋಡೋಕೆ ಬಂದವನೆ. ಹಂಗಲ್ಲ, ಎಂತ ಅಣ್ಣನ ಪಡೆದಿದ್ಯಾ? AC ಅಂತನಾ? ಫುಲ್ ಚಳಿ ಆಗುತ್ತೆ ಕಾಲಂತ. ಎಸ್, ಫಿಲಮ್ ಮಾತ್ರ ಸಾಕಾಗಿತ್ತಮ್ಮ. ಹೋಗೋಣ. ನಾನು ಅವ್ರು ಒಂದೇ ಒಂದು ಬಾಯಿ ಬಿಟ್ಟು ಕೇಳಿ ಹೋಗಿದ್ದು ಅಂತಂದರೆ ಕಾಂತಾರ ಮೂವಿ. ನನ್ನ ತಂಗಿಯಾದ ಪೂರ್ಣಿಮಾ ಅವರು ನಮಗೋಸ್ಕರ ತಲೆನೋವಿಗೆ ಒಂದು ಕಾಫಿ ಮಾಡಿಕೊಂಡು ಬರುತ್ತಾರೆ. ದಯವಿಟ್ಟು ಹೋಗಿ ನೀನು ಮಾಡೋ ಕಾಫಿನೂ ಕುಡಿಬೇಕು ಅನ್ಸ್ಬಿಟ್ಟೈತೆ. ಟೈಮ್ 10 ಗಂಟೆಗೆ. ಟೈಮ್ ಸೆನ್ಸೇ ಇಲ್ಲ ನನಗೆ, ಅದಕ್ಕೆ ಕಾಫಿ ಕುಡಿತಾರದು. ಓಡೋಗ್ಬೇಕ ನಂದಿ. ಕಾಫಿ ಬೇಕಲ್ವೇನಾ? ನೋಡು, ಸ್ವಂತ ಹಣ್ಣಂಗೆ ಕಾಫಿನೂ ಬೇಕು. ಅಮ್ಮ ನಿನಗೆ ಸ್ವೆಟ್ರು ಆಗುತ್ತಾ? ನನಗೊಂದು ಆಸೆ ಇದೆ ಗೈಸ್, ನಮ್ಮ ಅಮ್ಮಂಗೆ ಚೂಡಿದಾರ ಹಾಕ್ಸ್ಬೇಕು ಅಂತ. ಆದಷ್ಟು ಬೇಗ ಅದನ್ನು ಆಸೆನ ಈಡೇರಿಸ್ಕೊತೀನಿ. ಏನಂತೀರಾ ಗಾಯ್ಸ್? ಅಷ್ಟೇ ಗೈಸ್. ಆ್ಯಂಡ್ ಮಾರ್ಕ್ ಮೂವಿ ಚೆನ್ನಾಗಿದೆ. ಎಲ್ಲ ಥಿಯೇಟರ್ಗೆ ಹೋಗಿ ವೀಕ್ಷಣೆ ಮಾಡಿ ಕನ್ನಡ ಸಿನಿಮಾ ಬೆಳೆಸ್ಬೇಕು, ಕನ್ನಡ ಸಿನಿಮಾ ಉಳಿಸ್ಬೇಕು. ಎಲ್ಲ ಥಿಯೇಟ್ರಿಗೆ ಹೋಗಿ ಗೈಸ್. ಡೆವಿಲ್ ಆಗಲಿ, 45 ಆಗಲಿ, ಮಾರ್ಕ್ ಆಗಲಿ, ಎಲ್ಲ ಥಿಯೇಟರ್ಗೆ ಹೋಗಿ ಫಿಲಮ್ ನೋಡೋಣ. ಏನು ಪಣ್ಣಿ? ಏನು ಇಷ್ಟ ಆಯ್ತು ನಿನಗೆ? ಏನು ಇಷ್ಟ ಆಯಿತು ನಮ್ಮ ಮನೇಲಿ? ಎಲ್ಲ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯಿತು. ಒಂದು ಹೇಳ್ಬೇಕು. ಇದು ಇಷ್ಟ ಆಯ್ತು. ವಾಡ್ರ್ ಬಾ ಚೆನ್ನಾಗಿದೆ. ಆಗಲೇ ರೂಮ್ ಟೂರಲ್ಲಿ ನೋಡಿರ್ತೀಯ ಅದಕ್ಕೆ? ಇಲ್ಲ, ಇವಾಗ ಬಂದು ನೋಡಿದ್ದಾನೆ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮದನ್ ಬಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಮುಂದೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಸಾಧ್ಯ ಆದರೆ ನಾನು ಟ್ರೈ ಮಾಡಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಟೇಕ್ ಕೇರ್. ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಮಾಡ್ಬಿಡಿ. ಬಾಯ್ ಬಾಯ್. ನಾನು ಟೀ ಶರ್ಟ್ ಹಾಕೊಂಡು ನಿಲ್ಲಿಸ್ತಾಳೆ ನೋಡಿ ಗೈಸ್. ನಿಶಾ ಬಂದಾಗ ನಿಶಂಗೆ, ಪೂರ್ಣಿ ಬಂದಾಗ ಪೂರ್ಣಿಗೆ. ಅದೊಂದೇ ನನಗೆ ಚಿಕ್ಕದು ಅಂತ ಇರೋದು ಟೀ ಶರ್ಟ್. ಅದಕ್ಕೆ ಇಬ್ಬರು ಕೊಟ್ಬಿಡ್ತೀನಿ ಬಂದಾಗ. ನರಪೆತ್ಲ ನಾರಾಯಣ ಗೈಸ್ ಅವರು. ಓಕೆ, ಬಾಯ್.